ಸರ್, ಈಗಾಗಲೇ ಸಿಂಪಲ್ UTIಗೆ ಮನೆಮದ್ದುಗಳನ್ನು ಸೂಚಿಸಿದ್ದೀರಿ. ಈಗ ಕಾಂಪ್ಲಿಕೇಟೆಡ್ UTIಗೆ ಮನೆಮದ್ದುಗಳು ಅಥವಾ ಕೆಲವು ಆಹಾರಗಳನ್ನು ಸೂಚಿಸೋದಾದರೆ ಯಾವೆಲ್ಲ ಆಹಾರಗಳು? ನೋಡಿ, ಈ ಕಾಂಪ್ಲಿಕೇಟೆಡ್ UTIಗಳಲ್ಲಿ ಅಕಸ್ಮಾತು ಈ ಪೇಷಂಟು ಡಯಾಬಿಟಿಸ್ ಇರಲಿಲ್ಲ ಅಂದರೆ ಜೇನುತುಪ್ಪ ನೀರು ಅದಕ್ಕೆ ಲಿಂಬೆಹಣ್ಣು ರಸ ಹಾಕಿ ಸೇವನೆ ಮಾಡೋದು ತುಂಬ ಒಳ್ಳೆಯದು. ಆ ಜೇನುತುಪ್ಪ ಏನು ಮಾಡುತ್ತೆ, ಲೇಖನ ಕ್ರಿಯೆ ಮಾಡಿಬಿಡುತ್ತೆ. ಒಳ್ಳೆಯ ಒಂದು ಆ್ಯಂಟಿ ಮೈಕ್ರೋಬಿಯಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಎಲ್ಲ ಇದೆ ಜೇನುತುಪ್ಪ ನೀರು. ಸೊ ಡಯಾಬಿಟೀಸ್ ಇಲ್ಲದೇ ಇದ್ದರೆ ಅದು ಬಿಟ್ಟು ನಮ್ಮ ಆಯುರ್ವೇದದಲ್ಲಿ ಸಾಕಷ್ಟು ಬೇರೆ ಬೇರೆ ಇದೆ. ಫಸ್ಟ್ ನಾನು ಸಿಂಪಲ್ ರೆಮಿಡೀಸ್ ಹೇಳ್ತೀನಿ, ಆಮೇಲೆ ಔಷಧಿ ರೆಮಿಡೀಸ್ ಹೇಳ್ತೀನಿ. ಈ ಸಿಂಪಲ್ ರೆಮಿಡೀಸ್ ಅಂದರೆ ನಮ್ಮ ಇಡೀ ಪ್ರಪಂಚದಲ್ಲಿ ಫೇಮಸ್ ಆಗಿದೆ ಕ್ರ್ಯಾನ್ಬೆರಿ ಜ್ಯೂಸು. ನೀವು ಯಾರಾದರೂ UK ಬೆಳೆದು ಬಂದಿರೋ ವಯಸ್ಸಾಗಿರೋರನ್ನ ಮೀಟ್ ಮಾಡಿದ್ರೆ ಅವ್ರು ಯಾವಾಗಲೂ ಕ್ರ್ಯಾನ್ಬೆರಿ ಜ್ಯೂಸ್ ಇಟ್ಕೊಂಡಿರ್ತಾರೆ. ಈ ರಿಟೈರ್ಮೆಂಟು ಎಲ್ಲ ಆಗಿದ್ಮೇಲೆ ವಯಸ್ಸಾಗಿರ್ತಾರಲ್ವ, ಈ ಬ್ರಿಟಿಷ್ ಯಾರಾದರೂ ಒಬ್ಬರೇ ಏನಾರು ಇದ್ದರು ಅಂದರೆ ಅವರು ಶಾಪಿಂಗ್ ಲಿಸ್ಟಲ್ಲಿ ಕ್ರ್ಯಾನ್ಬೆರಿ ಜ್ಯೂಸ್ ಇದ್ದೇ ಇರುತ್ತೆ. ಆ ಬ್ರಿಟನ್ನು ಈ ಕೊಕೇಶಿಯನ್ನು ವೈಟ್ಸು ಯಾರ್ಯಾರು ಈ ಕ್ರ್ಯಾನ್ಬೆರಿ ಜ್ಯೂಸು ಯೂರಿನರಿ ಪ್ರಾಬ್ಲಮ್ಸ್ಗೆ ಮದ್ದು ಅಂತ ಅವರಲ್ಲಿ ಯಾವಾಗಲೂ ಅದು ಏನಾದ್ರು ಯೂರಿನ್ ಪ್ರಾಬ್ಲಮ್ ಆಯಿತು ಅಂದರೆ ಡ್ರಿಂಕ್ ಕ್ರ್ಯಾನ್ಬೆರಿ ಜ್ಯೂಸ್ ಅಂತ ಅವರೇ ತೊಗೊತಾರೆ. ನೀವು ಬೇರೆ ಸೂಪರ್ ಮಾರ್ಕೆಟ್ ಸ್ಟೋರ್ಸ್ಗೆಲ್ಲ ಹೋದರೆ ಸುಮಾರು ವೆರೈಟಿ ಕ್ರ್ಯಾನ್ಬೆರಿ ಜ್ಯೂಸ್ ಸಿಗುತ್ತೆ. ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಕ್ರ್ಯಾನ್ಬೆರಿ ಒಳ್ಳೆ ಎವಿಡೆನ್ಸ್ ಇದೆ. ಕ್ರ್ಯಾನ್ಬೆರಿ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಆಯುರ್ವೇದದಲ್ಲಿ ಏನೇನಿದೆ, ನಮ್ಮ ಆಯುರ್ವೇದದ ಸಮಸ್ಯೆ ಏನು ಅಂದರೆ ಜಾಸ್ತಿ ಟ್ರಯಲ್ಸ್ ಇವಾಗ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಟ್ರಯಲ್ಸ್ ಬೇಕಾಗಿಲ್ಲ, ಯಾಕಂದರೆ ನಮ್ಮ ಗ್ರಂಥಗಳಲ್ಲೆಲ್ಲ ಹೇಳಿರೋದು ಸುಮಾರು ಪುರಾತನ ಕಾಲದಲ್ಲಿ ಟ್ರಯಲ್ ಮಾಡಿ ಅದನ್ನು ಗ್ರಂಥದಲ್ಲಿ ಬಂದುಬಿಟ್ಟಿರುತ್ತೆ. ಅದನ್ನು ನಾವು ಫಾಲೋ ಮಾಡ್ಕೊಂಬಂದಿರ್ತೀವಿ. ಸೊ ನಮ್ಮ ಗ್ರಂಥಗಳಲ್ಲಿ ಕೆಲವು ಯಾವುದ್ಯಾವುದು ಉಪಯೋಗಿಸ್ಬೋದು. ನಾನು ಹೇಳಿದೆ ಲಾಸ್ಟ್ ಟೈಮ್ ಬಾರ್ಲಿ ಹೇಳಿದ್ದೆ. ಬಾರ್ಲಿ ನೀರು ತುಂಬ ಒಳ್ಳೆಯದು. ಡಯಾಬಿಟಿಕ್ ಇಲ್ಲ ಅಂದರೆ ಎಳ್ನೀರು, ಖರ್ಜೂರದ್ದು, ಕ್ಯಾರೆಟ್ ಜ್ಯೂಸು, ರ್ಯಾಡಿಶ್ ಜ್ಯೂಸು, ಟ್ಯಾಮ್ರಿಂಡ್ ನೀರು, ಹುಣಸೆ ಹಣ್ಣಿಂದು ನೀರು, ಅದರದ್ದು ಸ್ವಲ್ಪ ಜ್ಯೂಸ್ ಥರ ಮಾಡ್ಕೊಂಡು ಸೇವನೆ ಮಾಡ್ಬೋದು. ಶುಂಠಿ ರಸ ನೀರಲ್ಲಿ ಹಾಕ್ಕೊಂಡು, ಬೆಟ್ಟದ ನೆಲ್ಲಿಕಾಯಿ ನೀರಲ್ಲಿ ಹಾಕ್ಕೊಂಡು ಬೆಟ್ಟದ ನೆಲ್ಲಿಕಾಯ್ದು ಜ್ಯೂಸ್ ಮಾಡ್ಕೊಂಡು ಸೇವನೆ ಮಾಡ್ಬೋದು. ಒಂದು ಒಳ್ಳೇದು ಹೇಳ್ತೀನಿ, ಧಾನ್ಯಾಮ್ಲ ಅಂತ ಕರಿತೀವಿ ನಾವು. ಧಾನ್ಯಕ ಹಿಮ ಅಂತ. ಈ ಧಾನ್ಯಕ ಹಿಮ ಹೆಂಗೆ ಮಾಡೋದು ನಾನು ಹೇಳ್ತೀನಿ. 1-2-3 ಸ್ಪೂನು ಈ ಧನಿಯಾ ಅದನ್ನು ಬೇಕಾದ್ರೆ ಪುಡಿ ಮಾಡಿಕೊಂಡು ಒಂದು ದೊಡ್ಡ ತಪ್ಪಲೆ ನೀರಲ್ಲಿ ಅದನ್ನು ರಾತ್ರಿ ಹೊತ್ತು ಹಾಕಿ ಇಟ್ಬಿಡಿ. ಬೆಳಗ್ಗೆ ಆ ನೀರನ್ನ ಸೇವನೆ ಮಾಡೋದು. ಇದು ನೋಡಿ, ಈ ಕಾಂಪ್ಲಿಕೇಟೆಡ್ UTIಯಲ್ಲಿ ತುಂಬ ಬೆನಿಫಿಷಿಯಲ್. ಡಯಾಬಿಟಿಕ್ ಇದ್ದು ಅಂದರೆ ಅದಕ್ಕೆ ಸ್ವಲ್ಪ ಮೆಂತ್ಯನೂ ಸೇರಿಸ್ಬೋದು. ಇದು ಒಂದು ಒಳ್ಳೆಯ ಮದ್ದು. ಇನ್ನು ನಮ್ಮ ಆಯುರ್ವೇದದ ರೀತಿಯಲ್ಲಿ ನಮ್ಮಲ್ಲಿ ಸಾಕಷ್ಟು ಔಷಧಿಗಳಿದೆ. ನೀವು ಆಯುರ್ವೇದಿಕ್ ಡಾಕ್ಟರ್ ಹತ್ರ ಬನ್ನಿ, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಇದು UTI ಇದ್ದರೆ ಅದಕ್ಕೆ ಒಳ್ಳೆ ಮದ್ದುಗಳಿದೆ, ಕೊಡ್ತೀವಿ. ನೀವೇ ಮನೇಲಿ ಗಿಡಮೂಲಿಕೆ ಏನಾರು ಒಂದು ಸ್ವಲ್ಪ ಟ್ರೈ ಮಾಡ್ತೀರಾ ಅಂದರೆ 3 ವಿಚಾರ ಹೇಳ್ತೀನಿ ನಾನು. ಮೊದಲನೇದು ಗೋಕ್ಷುರ. ಈ ಮುಳ್ಳುಗಳಿರುತ್ತೆ, ಅದಕ್ಕೆ ಟ್ರಿಬುಲಸ್ ಟೆರೆಸ್ಟ್ರಿಸ್ ಅಂತ, ಹಾರ್ನಿ ಗೋಟ್ ವೀಡ್ ಅಂತ ಆ ಮುಳ್ಳುಗಳು ತುಂಬ ಇರುತ್ತೆ. ತುಂಬ ಬೆಸ್ಟ್. ಇದ್ರದ್ದು ಕಷಾಯ ಮಾಡ್ಕೊಂಡು ಸೇವನೆ ಮಾಡಿದ್ರೆ ಎಲ್ಲ ಥರದ ಯೂರಿನರಿ ಸಮಸ್ಯೆ ಹೊರಟೋಗುತ್ತೆ. ಇದು ಒಂದು. ಇದಕ್ಕೆ ನೀವು ಸ್ವಲ್ಪ ಎಲೈಚಿನೂ ಸೇರಿಸ್ಕೊಬೋದು. ಇಲೈಚಿ ನೀವು ಇದಕ್ಕೆ ಸ್ವಲ್ಪ ಸೇರಿಸ್ಕೊಂಡ್ರೆ ಏನಾಗುತ್ತೆ, ಈ ಗೋಕ್ಷುರ ಕಷಾಯ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇನ್ನೂ 2 ತಗೊಳ್ಳೋದು. ಒಂದು ವರುಣ ಕಷಾಯ ಅಂತ, ವರುಣದ್ದು ಮರದ್ದು ಚಕ್ಕೆ ಬರುತ್ತೆ. ಇದೆಲ್ಲ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಬಂದರೆ ಕೊಡ್ಬೋದು. ಅದರದ್ದು ಕಷಾಯ ಮಾಡ್ಕೊಂಡು ಸೇವನೆ ಮಾಡೋದು ತುಂಬ ಒಳ್ಳೆಯದು. ಇನ್ನೊಂದು ಪಾಷಾಣ ಭೇದ. ಈ ತಮಿಳ್ನಾಡಲ್ಲಿ ಊರುಗಳಿಂದ ಬಂದರೆ ಸಾಕಷ್ಟು ಜನ ಅವ್ರಿಗೆ ನಮ್ಮ ಬೇಸಿಕ್ ಆಯುರ್ವೇದದ ಗಿಡಮೂಲಿಕೆಗಳದ್ದು ತುಂಬ ಚೆನ್ನಾಗಿ ನಾಟಿಯಾಗಿ ಉಪಯೋಗಿಸ್ತಾ ಇರ್ತಾರೆ. ಅಲ್ಲಿ ಈ ಪಾಷಾಣ ಭೇದ ಸ್ವಲ್ಪ ಕಾಂಟ್ರವರ್ಷಿಯಲ್ಲು. 4-5 ವೆರೈಟಿ ಬರುತ್ತೆ. ನನಗೆ ಈ ಸಲ ಈ ಒಂದು ತಮಿಳ್ನಾಡಿಂದ ಒಬ್ಬರು ಬಂದಿದ್ದರು, ಎಲ್ಲಿ ಈ ತಿರುವನ್ನಾಮಲೈ ಕಡೆಯಿಂದ. ಅವರು ಗಾಲ್ ಬ್ಲಾಡರ್ ಸ್ಟೋನ್ಸ್ಗೆ ಬಂದಿದ್ದರು. ಗಾಲ್ ಬ್ಲಾಡರ್ ಸ್ಟೋನ್ಸ್ ಇದೆ ಡಾಕ್ಟ್ರೇ,
ನಾನು ಏನು ಪಾಷಾಣ ಭೇದ ಇದು ತೊಗೊಂಡೆ ಅವ್ರು ತೋರಿಸಿದ ವೆರೈಟಿ ಬೇರೆಯೇ ಇತ್ತು. ಸೊ ಈ ಪಾಷಾಣ ಭೇದ ಸ್ವಲ್ಪ ಕನ್ಫ್ಯೂಸಿಂಗ್ ವೆರೈಟಿ 3-4 ಥರದ್ದಿದೆ. ನಮ್ಮ ಆಯುರ್ವೇದಿಕ್ ಡಾಕ್ಟರ್ ಹತ್ರ ನನ್ನ ಪ್ರಾಕ್ಟೀಸಲ್ಲಿ ನಾನು ಒಂದೆರಡು ವೆರೈಟಿ ಪಾಷಾಣ ಭೇದ ನಾನೇ ಇಟ್ಕೊಂಡಿದ್ದೀನಿ. ಅದನ್ನು ಮಾತ್ರೆಗಳೆಲ್ಲ ಮಾಡಿಕೊಂಡು ಚೂರ್ಣ ಮಾಡ್ಕೊಂಡೆಲ್ಲ ಇಟ್ಕೊಂಡಿದ್ದೀನಿ. ಸೊ ಈ ಪಾಷಾಣ ಭೇದದ್ದು ಕಷಾಯ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನಾವು ಕೆಲವು ಚೋಪ್ಚಿನ್ಯಾದಿ ಚೂರ್ಣ ಇದೆಲ್ಲ ಉಪಯೋಗಿಸ್ತೀವಿ. ಇದೆಲ್ಲ ನಾವು ನನ್ನ ಕ್ಲಿನಿಕಲ್ಲಿ ನಾನೇ ಮಾಡ್ಕೊತೀನಿ. ಚೋಪ್ಚಿನಿ ಅಂತ ತರಿಸ್ಬಿಟ್ಟು ಅದಕ್ಕೆ ಬೇರೆ ಬೇರೆ ಎಲ್ಲ ಗಿಡಮೂಲಿಕೆಗಳೆಲ್ಲ ಸೇರಿಸಿ ಮಾಡ್ತೀವಿ. ಅದ್ಭುತವಾಗಿ ಕೆಲಸ ಮಾಡುತ್ತೆ ಕಾಂಪ್ಲಿಕೇಟೆಡ್ UTIಸಲ್ಲಿ. ಈಗ ಬಿಟ್ಟು ಬೇರೆ ಬೇರೆ ಥರದ್ದು ಶಿಲಾಜಿತ್ತು ಇದೆಲ್ಲ ಸಾಕಷ್ಟು ಔಷಧಿಗಳಿದೆ. ಅದನ್ನೆಲ್ಲ ನಾವು ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ಹೋದರೆ ನೀವು ಕ್ಲೀನಾಗಿ ಇದನ್ನೆಲ್ಲ ಕೊಡ್ತಾರೆ. ಇದೆಲ್ಲ ಔಷಧಿಗಳು ಸೇವನೆ ಮಾಡೋದ್ರಿಂದ ಈ ಕಾಂಪ್ಲಿಕೇಟೆಡ್ UTI ಸಪೋರ್ಟಿವ್ ಆಗಿ ಮ್ಯಾನೇಜ್ ಮಾಡಿ ಸಾಲ್ವ್ ಮಾಡ್ಕೊಂಬಿಡ್ಬೋದು. ಯಾಕಂದರೆ ನಿಮ್ಗೆ ಆಗಲೇ ಒಂದು ಕಾಯಿಲೆ ಇರುತ್ತೆ, ಅದರಿಂದ ನಳ್ತಾ ಇರ್ತೀರ. ಅದ್ರ ಜೊತೆಗೆ UTI ಸೇರಿಸ್ಕೊಂಬಿಟ್ರೆ ಲೈಫ್ ಥ್ರೆಟ್ನಿಂಗ್. ಸೊ ಅದನ್ನು ಒಂದು ಸ್ವಲ್ಪ ಸಾಲ್ವ್ ಮಾಡ್ಕೊಬೋದು. ಸರ್, ಕಾರ್ಯಕ್ರಮಕ್ಕೆ ಬಂದು ಕಾಂಪ್ಲಿಕೇಟೆಡ್ UTI ಬಗ್ಗೆ ಒಂದು ವಿಸ್ತೃತವಾದ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ತುಂಬ ಸಾಮಾನ್ಯವಾದ ಸಮಸ್ಯೆ ಅಂತ ಕಡೆಗಣಿಸುವಂತಹ ಈ UTI ಹೇಗೆ ಜೀವಕ್ಕೂ ಕೂಡ ಅಪಾಯಕಾರಿಯಾಗಬಹುದು ಅನ್ನೋದನ್ನು ತಿಳ್ಕೊಂಡಿದ್ದೀರಿ. ಕಾಂಪ್ಲಿಕೇಟೆಡ್ UTI ಅಂದ್ರೇನು, ಸಿಂಪಲ್ UTI ಅಂದ್ರೇನು, ಇದ್ರ ಮಧ್ಯೆ ಇರೋ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಂಡಿದ್ದೀರಿ. ಇವೆಲ್ಲವಕ್ಕೂ ಮನೆಯಲ್ಲೇ ಯಾವ ರೀತಿಯಾದಂಥ ಒಂದು ಔಷಧಿಯನ್ನು ನಾವು ತಗೋಬಹುದು, ಗಿಡಮೂಲಿಕೆಗಳನ್ನು ಯಾವುದನ್ನು ಸೇವಿಸಬಹುದು ಅನ್ನೋದನ್ನು ಕೂಡ ಡಾಕ್ಟರ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಇವೆಲ್ಲವೂ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.